ಈ ಫಾರ್ಮ್ ಹೌಸ್ ನೀವು ಊಹಿಸಿರುವ ಫಾರ್ಮ್ ಹೌಸ್ ಅಲ್ಲ. ಇದು ಮೈಸೂರು ಸಮೀಪದ ಫಾರ್ಮ್ ಹೌಸ್ ನ ಸ್ಟೋರಿ ಅಲ್ಲ. ಟಿ ನರಸೀಪುರ ರಸ್ತೆಯಲ್ಲಿರುವ ವಿನೀಶ್ ಫಾರ್ಮ್ ಹೌಸ್ ಅದು. ನೀವು ಯೋಚನೆ ಮಾಡ್ತಿದ್ದೀರಲ್ಲ, ನಿಮ್ಮ ತಲೆಯಲ್ಲಿರೋದು ಅದು. ಆದ್ರೆ ಇದು ನಟ ದರ್ಶನ್ ಅವರ ಒಡೆತನದಲ್ಲೇ ಇರುವ ಮತ್ತೊಂದು ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ ಏನು ಸಂಪೂರ್ಣ ಕನ್ಸ್ಟ್ರಕ್ಟೆಡ್ ಅಲ್ಲ, ನಿರ್ಮಾಣ ಹಂತದಲ್ಲಿದೆ. 1 ವರ್ಷಗಳಿಂದ ನಿರ್ಮಾಣ ಹಂತದಲ್ಲೇ ಸಾಕ್ತಾ ಇದೆ ಈ ಫಾರ್ಮ್ ಹೌಸ್. ಆದ್ರೆ ನೀವು ಊಹಿಸಿಕೊಂಡಿರುವ ಟಿ ನರಸೀಪುರ ರಸ್ತೆಯಲ್ಲಿರುವ ವಿನೀಶ್ ಫಾರ್ಮ್ ಹೌಸ್ ಅಲ್ಲ ಇದು. ನೀವು ದರ್ಶನ್ ಅವರನ್ನ ಫಾರ್ಮ್ ಹೌಸ್ ನಲ್ಲಿರುವಂತಹ ಹಲವು ಸ್ಟೋರಿಗಳನ್ನು ನೋಡಿದ್ದೀರಿ. ನಟ ದರ್ಶನ್ ಬೆಂಗಳೂರಲ್ಲಿ ಸಿನಿಮಾ ಶೂಟಿಂಗ್ ಇಲ್ಲದೆ ಇರಬೇಕಾದ್ರೆ ಅಥವಾ ತಮ್ಮ ಫ್ರೀ ಸಮಯವನ್ನ ಮೈಸೂರಿನಲ್ಲಿರುವ ಟಿ ನರಸೀಪುರ ರಸ್ತೆಯಲ್ಲಿರುವ ವಿನೀಶ್ ಫಾರ್ಮ್ ಹೌಸ್ ಅಲ್ಲಿ ಕಾಲ ಕಳೀತಾರೆ. ವಿನೀಶ್ ಫಾರ್ಮ್ ಹೌಸ್ ಅಲ್ಲಿ ಅವರಿಗೆ ಕುತೂಹಲ ಅಥವಾ ಇಂಟ್ರೆಸ್ಟಿಂಗ್ ಅನ್ನುವ ಹಲವು ಸಬ್ಜೆಕ್ಟ್ಗಳನ್ನು ಅಲ್ಲಿ ಬೆಳೆಸಿದ್ದಾರೆ. ಅಲ್ಲಿ ದನ ಇದೆ, ಅಲ್ಲಿ ಎತ್ತಿದೆ, ಅಲ್ಲಿ ಎಮ್ಮೆ ಇದೆ, ಅಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ಸಾಕೊಂಡಿದ್ದಾರೆ. ಹೌದು, ಕೆಲವೊಂದು ಸಂದರ್ಭದಲ್ಲಿ ಇವರು ಸರ್ಕಾರದ ಅನುಮತಿ ಇಲ್ಲದೆ ಸಾಕಲೇ ಬಾರದಾಗಿರುವ ಪ್ರಾಣಿಗಳನ್ನು ಸಾಕಿದ್ದಾರೆ. ಅದೆಲ್ಲವೂ ವಿನೀಶ್ ಫಾರ್ಮ್ ಹೌಸ್ ಅಲ್ಲಿ. ಅದೆಲ್ಲವೂ ನೀವು ದರ್ಶನ್ ಕೊಟ್ಟಿಗೆ ಕೆಲಸ ಮಾಡೋದು, ದರ್ಶನ್ ತಮ್ಮ ಮನೆಯ ಎತ್ತುಗಳಿಗೆ ಹುಲ್ಲು ಹಾಕೋದು, ತಮ್ಮ ಮನೆಯ ಎತ್ತುಗಳಿಗೆ ಆಹಾರ ಹಾಕೋದು, ಮೇವು ಹಾಕೋದು, ಈ ದೃಶ್ಯಗಳನ್ನೆಲ್ಲ ನೋಡಿದ್ದೀರಲ್ಲ, ಅದು ವಿನೀಶ್ ಫಾರ್ಮ್ ಹೌಸ್ ಅಂತ. ಅದು ಟಿ ನರಸೀಪುರದ ಹತ್ರ ಇದೆ. ಅದು ಈ ಫಾರ್ಮ್ ಹೌಸ್ ಅಲ್ಲ. ಈ ಫಾರ್ಮ್ ಹೌಸ್ ಯಾವುದು ಅಂತಂದ್ರೆ ಇದು 1 ವರ್ಷಗಳಿಂದ ನಿರ್ಮಾಣ ಹಂತದಲ್ಲಿರುವಂತಹ ಫಾರ್ಮ್ ಹೌಸ್. ಹಾಗಾದ್ರೆ ಎಲ್ಲಿದೆ ಇದು? ಈ ಫಾರ್ಮ್ ಹೌಸ್ ಇರೋದು ಎಲ್ಲಿ ಗೊತ್ತಾ? ಅನೇಕಲ್ ಸಮೀಪದ ಜಿಗಣಿ ಪ್ರದೇಶದಲ್ಲಿದೆ. ಹೊಸ ಫಾರ್ಮ್ ಹೌಸ್ ಇದು. ಕಳೆದ 1 ವರ್ಷದಿಂದಲೇ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದು. ಸುಮಾರು 10 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರೋದು ಈ ಫಾರ್ಮ್ ಹೌಸ್. ಕಳೆದ 1 ವರ್ಷದಿಂದಲೂ ಫಾರ್ಮ್ ಹೌಸ್ ನಿರ್ಮಾಣ ಕಾರ್ಯ ನಡೀತಾನೆ ಇದೆ. ಈಗಾಗಲೇ ಆಲ್ಮೋಸ್ಟ್ ಮುಕ್ತಾಯ ಹಂತವನ್ನ ತಲುಪಿದೆ ಈ ಫಾರ್ಮ್ ಹೌಸ್ ನ ಕನ್ಸ್ಟ್ರಕ್ಷನ್. ಅನೇಕಲ್ ಬಳಿಯ ಬಗ್ಗನದೊಡ್ಡಿ ಅನ್ನೋ ಗ್ರಾಮದ ಸಮೀಪದಲ್ಲಿದೆ ಈ ಫಾರ್ಮ್ ಹೌಸ್. ಎಸ್, ಇದರ ಮಾಲೀಕರು ನಟ ದರ್ಶನ್ನೇ. ಮೈಸೂರಲ್ಲಿರೋ ಫಾರ್ಮ್ ಹೌಸ್ ಮಾಲೀಕರು ನಟ ದರ್ಶನ್ನೇ. ಈ ಹೊಸ ಫಾರ್ಮ್ ಹೌಸ್ ನ ಮಾಲೀಕರು ಕೂಡ ನಟ ದರ್ಶನ್ ಅವರೇ. ಇದು ಮೈಸೂರಲ್ಲಿ ಇರೋದಲ್ಲ, ಇದು ಅನೇಕಲ್ ಸಮೀಪದ ಜಿಗಣಿ ಪ್ರದೇಶದಲ್ಲಿದೆ. ಸುಮಾರು 10 ಎಕರೆ ಪ್ರದೇಶ. 10 ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಫಾರ್ಮ್ ಹೌಸ್ ಕಂಪ್ಲೀಟ್ಲಿ ಕನ್ಸ್ಟ್ರಕ್ಟೆಡ್ ಅಲ್ಲ. ಕಳೆದ 1 ವರ್ಷಗಳಿಂದಲೂ ಕೂಡ ಫಾರ್ಮ್ ಹೌಸ್ ನ ನಿರ್ಮಾಣ ಕಾರ್ಯ ನಡೀತಾ ಇದೆ. ಈಗಾಗಲೇ ಬಹುತೇಕ ನಿರ್ಮಾಣ ಕಾರ್ಯಗಳು ಮುಗಿದಿದೆ, ಮುಕ್ತಾಯ ಹಂತದಲ್ಲಿದೆ. ಆಲ್ಮೋಸ್ಟ್ ಕನ್ಸ್ಟ್ರಕ್ಟೆಡ್ ಫಾರ್ಮ್ ಹೌಸ್ ಇದು. 10 ಎಕರೆ ಜಾಗದಲ್ಲಿದೆ. ಇದರ ಓನರ್ ನಟ ದರ್ಶನ್ ಅನ್ನೋದು ಬಹಳ ಪ್ರಮುಖ. ನೋಡಿ, ಗಮನಿಸ್ತಾ ಇದ್ದೀರಲ್ಲ, ಇದೇ ಫಾರ್ಮ್ ಹೌಸ್ ಇದು. 10 ಎಕರೆ ಪ್ರದೇಶದಲ್ಲಿರುವಂತಹ ಫಾರ್ಮ್ ಹೌಸ್. ಈ ಫಾರ್ಮ್ ಹೌಸ್ಗೂ ಅಷ್ಟೇ ಆಳೆತ್ತರದ ಗೋಡೆ ಇದೆ. ಒಂದು ಈ ಗೇಟ್, ಕಬ್ಬಿಣದ ಗೇಟನ್ನು ಒಂದನ್ನು ಹೊರತುಪಡಿಸಿದ್ರೆ ಒಳಗೇನು ಯಾರಿದ್ದಾರೆ ಅದು ಗೊತ್ತಾಗಬೇಕು ಅಂತಾನೂ ಇಲ್ಲ. ಫಾರ್ಮ್ ಹೌಸ್ ಅಂತಂದ್ರೆ ಅದೇ ಅಲ್ವಾ, ಒಳಗಡೆ ತಮ್ಮ ರಿಲ್ಯಾಕ್ಸೇಷನ್ಗೋಸ್ಕರ. ಬಟ್ ನೀವು ಹಿಂಭಾಗದಲ್ಲಿ ಗಮನಿಸಿದ್ರೆ ಅಲ್ಲಿ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳು ಕಾಣಿಸ್ತಾ ಇದೆ. ಅಲ್ಲಿ ಮನೆ ಕಟ್ಟಲಾಗ್ತಾ ಇದೆ. ಮನೆ ಅಥವಾ ಫಾರ್ಮ್ ಹೌಸ್ ಅಂತ ನಾವು ಕರಿತೀವಿ, ಅದು ಕಟ್ಟಲಾಗ್ತಾ ಇದೆ. ಒಂದು ದೊಡ್ಡ ಫಾರ್ಮ್ ಇದು. ಈ ಫಾರ್ಮ್ನಲ್ಲಿ ಮಧ್ಯದಲ್ಲಿ ಒಂದು ಮನೆ, ಅದೊಂದು ವಿಶ್ರಾಂತಿಯ ತಾಣ, ಒಂದಿಷ್ಟು ಪ್ರಾಣಿಗಳು. ಯಾಕಪ್ಪ ಈ ಫಾರ್ಮ್ ಹೌಸ್ ಕಟ್ತಾರೆ? ಯಾಕೆ ಫಾರ್ಮ್ ಹೌಸ್ ಕಟ್ತಾರೆ ಅಂತಂದ್ರೆ, ಬೆಂಗಳೂರಿನ ಜಂಜಾಟದ ಜೀವನ, ಈ ಕಾಂಕ್ರೀಟೀಕರಣದ ಒಳಗಾಗಿರುವ ಈ ಪ್ರಪಂಚದಿಂದ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ಒಂದೊಳ್ಳೆ ಗಾಳಿ, ಒಂದೊಳ್ಳೆ ವಾತಾವರಣ, ಸ್ವಲ್ಪ ಪ್ರಾಣಿಗಳು, ಸುತ್ತಮುತ್ತ ಹಸಿರಿನ ವಾತಾವರಣ, ಬೆಟ್ಟ ಗುಡ್ಡಗಳು, ಇದನ್ನೆಲ್ಲ ನೋಡೋಕೆ ಚಂದ ಅಂತ ಹೇಳಿ ದುಡ್ಡಿದ್ದವರು ಒಂದು 10 ಎಕರೆ 15 ಎಕರೆ ಜಾಗದಲ್ಲಿ ಈ ರೀತಿ ಫಾರ್ಮ್ ಹೌಸ್ಗಳನ್ನು ಮಾಡ್ಕೋತಾರೆ. ನಟ ದರ್ಶನ್ ಅವರ ಹತ್ರ ದುಡ್ಡಿದೆ, ಅದಕ್ಕೋಸ್ಕರ ಮಾಡಿದ್ದಾರೆ. ಅನೇಕಲ್ನ ಜಿಗಣಿ ಪ್ರದೇಶದಲ್ಲಿರುವಂಥ ಫಾರ್ಮ್ ಹೌಸ್ ಇದು. ನೋಡಿ, ಅಂಡರ್ ಕನ್ಸ್ಟ್ರಕ್ಷನ್ ಫಾರ್ಮ್ ಹೌಸ್. ಸುಮಾರು 10 ಎಕರೆ ಪ್ರದೇಶದಲ್ಲಿರುವಂಥ ಫಾರ್ಮ್ ಹೌಸ್. ಸುತ್ತ ಕಾಂಪೌಂಡ್ ಆಗಿದೆ. ಒಳಗಡೆ ಒಂದು ಬಿಲ್ಡಿಂಗ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಅಕ್ಕಪಕ್ಕದಲ್ಲಿ ಒಂದು 2-3 ಸಣ್ಣ ಬಿಲ್ಡಿಂಗ್ಗಳಿದೆ. ಯಾಕಂದ್ರೆ ಈ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್, ಈ ಫಾರ್ಮ್ ಹೌಸ್ ನ ವೀಕ್ಷಣೆ, ಅದನ್ನು ಮಾಡೋರಿಗೆ, ಅದರ ಗಾರ್ಡ್ಸ್ಗಳಿಗೆ ಅಥವಾ ಬೇರೆ ಬೇರೆ ಕೆಲಸ ಮಾಡೋರಿಗೋಸ್ಕರ ಅಲ್ಲಿ ಒಂದು ಆಫೀಸು ಅಥವಾ ಒಂದು ರೂಮು, ಅಟ್ಲೀಸ್ಟ್ ಒಂದು ತಂಗುದಾಣ, ಮನೆ ಥರದ ಒಂದು ಕನ್ಸ್ಟ್ರಕ್ಷನ್ ವ್ಯವಸ್ಥೆಗಳು ಈಗಾಗಲೇ ರೆಡಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕೂಡ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಈಗಾಗಲೇ ಭರದಿಂದ ಸಾಗ್ತಾ ಇದೆ. ಕೆಲವು ದಿನಗಳು, ತಿಂಗಳುಗಳಲ್ಲಿ ಆ ಕನ್ಸ್ಟ್ರಕ್ಷನ್ ಕೂಡ ಮುಗಿಯುತ್ತೆ. ಯಾರದಪ್ಪ ಈ ಫಾರ್ಮ್ ಹೌಸ್ ಅಂತಂದ್ರೆ ಇದು ನಟ ದರ್ಶನ್ ಅವರದು. ಬಗ್ಗನದೊಡ್ಡಿ ಅನ್ನೋ ಊರಿನಲ್ಲಿ ನಟ ದರ್ಶನ್ 10 ಎಕರೆ ಜಾಗದಲ್ಲಿ ವಿಶಾಲವಾಗಿ ನಿರ್ಮಿಸ್ತಾ ಇರುವಂತಹ ಫಾರ್ಮ್ ಹೌಸ್ ಇದು. ಸೊ ಫಾರ್ಮ್ ಹೌಸ್ ವಿಚಾರದಲ್ಲಿ ನಿಮಗೊಂದು ಕ್ಲಿಯರ್ ಕಟ್ ವಿಚಾರ ಸಿಕ್ಕಿರಬಹುದು. ಇದು ನಟ ದರ್ಶನ್ ಅವರ ಒಡೆತನದ ಫಾರ್ಮ್ ಹೌಸ್. ಈಗ ನಾವು ಸ್ವಲ್ಪ ಹೊತ್ತ ಹಿಂದೆ ಹೇಳಿದ್ವಲ್ಲ, ಒಂದು ಫೋಟೋ ತೋರಿಸಿದ್ವಲ್ಲ, ಆ ಸ್ಟೋರಿಯನ್ನ ಇಲ್ಲಿಗೆ ಕನೆಕ್ಟ್ ಮಾಡೋಣ. ಇದೇ ಫಾರ್ಮ್ ಹೌಸ್ ನ ಪಕ್ಕದಲ್ಲಿ ಒಂದು ಮೃತದೇಹ ಸಿಗುತ್ತೆ.
ಒಂದು ಶವ ಸಿಗುತ್ತೆ, ಒಂದು ಸಾವಾಗುತ್ತೆ. ಶ್ರೀಧರ್ ಅನ್ನೋ ವ್ಯಕ್ತಿಯ ಸಾವು, ರಕ್ತ ಕಾರ್ಕೊಂಡು ಕಲ್ಲಿನ ಮೇಲೆ ಬಿದ್ದು ಆ ವ್ಯಕ್ತಿ ಸಾವನ್ನಪ್ಪಿರ್ತಾನೆ. ಹಾಗಾದ್ರೆ ಈ ಸಾವು, ಈ ಫಾರ್ಮ್ ಹೌಸ್ ಯಾಕಪ್ಪ, ಏನಪ್ಪ ಸಂಬಂಧ? ಅಲ್ಲಿ ಯಾರೋ ಸತ್ತೋಗಿದ್ದಾರೆ, ಅಲ್ಲಿ ಯಾರ್ದೋ ಒಂದು ಸಾವಾಗಿದೆ, ಇಲ್ಲಿ ನಟ ದರ್ಶನ್ ಅವರ ಫಾರ್ಮ್ ಹೌಸ್ ಇದೆ. ಏನು ಪಕ್ಕದಲ್ಲಿ ಫಾರ್ಮ್ ಹೌಸ್ ಇದೆ, ಪಕ್ಕದಲ್ಲಿ ಒಂದು ಸಾವು ಆಗಿದೆ ಅಂದಿದ ತಕ್ಷಣ ಅದಕ್ಕೂ ಇದಕ್ಕೂ ಸಂಬಂಧನಾ? ನೋ.